ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಾನು ಮಂಜು 09 ಇಂದ ಮಂಜುನಾಥ್ ಅಂತ. ಓಕೆ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್? ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಸರ್, ರತ್ನ ಅಂತ, ಅವ್ರು ಹೇಳಿದ್ರು. ಈಗ ದೇವಸ್ಥಾನಕ್ಕೆ ಬಂದ್ರಲ್ಲ, ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಮ ಬದಲಾವಣೆ ಯಾವ ಥರ ಆಯಿತು ಅಂತ? ಪರಿಸ್ಥಿತಿ. ನಮಸ್ಕಾರ ವೀಕ್ಷಕರೇ, ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿದೆ, ಜೋರಾಗಿ ಮಳೆ ಬೇರೆ ಬರ್ತಾ ಇದೆ. ದೇವಸ್ಥಾನದಲ್ಲಿ ನನ್ನ ಪ್ರಯತ್ನ ನಾನು ಮಾಡಬೇಕು ಅಂತ ವೀಡಿಯೋಗೆ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡೋರು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ. ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು 09. ನಾವು ಇವತ್ತು ಹೊನ್ನುವ ಮಂತ್ರಾಲಯಕ್ಕೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ವಿಶೇಷದ ಬಗ್ಗೆ, ವಿವರದ ಬಗ್ಗೆ ಎಲ್ಲ ಸಂಪೂರ್ಣ ವಿಡಿಯೋ ಮಾಡಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಎಲ್ರಿಗೂ ಹೇಳೋದೇನಂತಂದರೆ, ವಿಡಿಯೋಗೆ ನೋಡ್ತೀರಲ್ವಾ, ನನ್ನ ಕೆಲಸ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನಲ್ಲಿ ಮುಂದೆ ಹೋಗೋಣ. ಮೊದಲಾಗಿ ರಾಯರ ದರ್ಶನ ಮಾಡಿಸ್ತೀನಿ. ರಾಯರ ದರ್ಶನ ಮಾಡ್ಕೊಳ್ಳಿ. ಆನಂತರ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋ ವಿಧಾನ ಏನು ಕಟ್ಟಬೇಕು, ಎಷ್ಟು ವಾರ ಕಟ್ಟಬೇಕು ಅನ್ನೋ ಸಂಪೂರ್ಣ ವಿಡಿಯೋ ಮಾಡಿರ್ತೀನಿ. ಎಲ್ಲಿ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ದೇವಸ್ಥಾನ ಒಳಗಡೆ ಬಂದಿದ್ದೆ. ಇವತ್ತು ಗುರುವಾರ ಬೇರೆ, ಫುಲ್ ರಶ್ ಆಗಿತ್ತು. ಹಾಗೆ ನೀವು ಪಾರ್ಕಿಂಗ್ ನೋಡ್ಬೋದು, ಪಾರ್ಕಿಂಗು ಫುಲ್ಲಾಗಿತ್ತು. ದೇವಸ್ಥಾನ ಒಳಗಡೆ ಬಂದಿದ್ದ ತಕ್ಷಣ ನಾನು ಈ ಕಾಯೆಲ್ಲ ಕಟ್ಟೋದು ಎಲ್ಲ ನೋಡ್ಬಿಟ್ಟು ತುಂಬ ಅದ್ಭುತವಾಗಿ ಅನ್ನಿಸ್ತು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನ ಫುಲ್ ತೆಂಗಿನಕಾಯಿ ಕಟ್ಟಿದ್ದಾರೆ, ಒಂದು ಜಾಗ ಏನೂ ಇಲ್ಲ. ಈ ದೇವಸ್ಥಾನ ಒಳಗಡೆ ಬಂದಮೇಲೆ ನನಗೆ ಅನಿಸಿರೋ ಅನಿಸಿಕೆ ಬಗ್ಗೆ ಮತ್ತು ಏನು ಅನಿಸಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡಿರ್ತೀನಿ. ಮುಂದೆಲ್ಲ ನೋಡ್ತಾ ಹೋಗಿ. ತಪ್ಪದೆ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ನಿಮ್ಮ ದೇವಸ್ಥಾನದ ಬಗ್ಗೆ ಏನು ಅನಿಸ್ತು ಫಸ್ಟ್ ಟೈಮ್ ಬಂದಾಗ? ಇಲ್ಲ, ಏನೋ ಒಂದು ಖುಷಿ ಆಯ್ತು ಸರ್. ಏನೋ ಒಂದು, ನಾನು ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿಗೆ ಅಂತ ಅಂದ್ರೆ ಮಂತ್ರಾಲಯಕ್ಕೆ ಒಂದ್ಸಲ ಹೋಗಿದ್ ಬಿಟ್ರೆ, ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಅಂತ ಇದೆ ಅನ್ಸುತ್ತೆ ನಾನು ಬಂದಿರೋದು. ಒಂದು ಪಾಸಿಟಿವ್ ವೈಬ್, ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋ ಒಂದು ಹೋಪು ಆಟೋಮೆಟಿಕ್ ಆಗಿ ಬರುತ್ತೆ. ಈಗ ನನ್ನ ಚಾನಲಲ್ಲಿ ಎಷ್ಟೋ ಜನ ಪ್ರೇಕ್ಷಕರು ನೋಡ್ತಾ ಇರ್ತಾರಲ್ಲ, ವೀಕ್ಷಕರು ನೋಡ್ತಾ ಇರ್ತಾರೆ. ಅಂತ ವೀಕ್ಷಕರು ಈ ದೇವಸ್ಥಾನಕ್ಕೆ ಬರ್ಬೋದಾ? ಬರ್ಬೋದು ಸರ್, ಖಂಡಿತ ಬರ್ಬೋದು. ನಂಬಿಕೆ ಇಟ್ಟು ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಾನು ಮಂಜು 09 ಇಂದ ಮಂಜುನಾಥ್ ಅಂತ. ಓಕೆ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್? ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಸರ್, ರತ್ನ ಅಂತ, ಅವ್ರು ಹೇಳಿದ್ರು. ಈಗ ದೇವಸ್ಥಾನಕ್ಕೆ ಬಂದ್ರಲ್ಲ, ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಮ ಬದಲಾವಣೆ ಯಾವ ಥರ ಆಯಿತು ಅಂತ? ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಸರ್, ಇಲ್ಲ ಅಂತ ಅಲ್ಲ, ಪರಿಸ್ಥಿತಿ ಸುಧಾರಿಸಿದೆ. ಹಾಗೆ ಇಲ್ಲಿ ಕಾಯೆಲ್ಲ ಕಟ್ತಾ ಇದಾರಲ್ಲ, ಇಷ್ಟೊಂದು ಕಾಯಿಗಳಿದೆ, ಏನು ಮೇಡಮ್ ಈ ಥರ ಕಾಯಿ ಕಟ್ಟೋದು? ಅದೇ ಸರ್ ಹೇಳಿದ್ರು ನರಸಿಂಹಾಚಾರ್ಯರು ಫಸ್ಟ್ ವೀಕ್ ನಾನು ಬಂದಾಗ ಏನಿದು ಅಂತ ಕೇಳಿದಾಗ, ಇದು ಪಾಪ ಕರ್ಮಗಳ ಹೊರೆ, ಅದರಿಂದ ಕಷ್ಟ ಅನುಭವಿಸ್ತಾ ಇರ್ತೀವಿ. ಈ ಒಂದು ಅವ್ರವ್ರ ಕಷ್ಟ ಅನುಗುಣವಾಗಿ ಹೇಳ್ತಾರೆ 18 ವಾರ 21 ವಾರ ಅಂತ. ಸೊ ಈ ನಮ್ಮ ಪಾಪ ಕರ್ಮಗಳ ಹೊರೆ ಕಡಿಮೆ ಮಾಡ್ಕೊಳಕ್ಕೆ ಈ ಕಾಯಿ ಕಟ್ಟೋದು ಅಂತ ಅವ್ರು ಹೇಳಿದ್ದು. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಡಿಫ್ರೆಂಟ್ ಆಗಿರುತ್ತೆ, ಅದು ವೀಕ್ಸ್ ಡಿಫ್ರೆನ್ಸ್ ಇರುತ್ತೆ. ಒಬ್ರಿಗೆ 5 ವೀಕ್ಸ್, 9 ವೀಕ್ಸ್, 16 ವೀಕ್ಸ್, 18, 21 ಈ ತರ ಇರುತ್ತೆ. ಆಮೇಲೆ ಮೇಡಮ್ ದೀಪ ಎಲ್ಲ ಹಚ್ತಾ ಇದ್ರಲ್ಲ, ನೀವು ದೀಪ ಎಲ್ಲ ಹಚ್ಚಿದ್ರ? ಅದು ಕಾಯಿ ಕಟ್ಟಿದ್ಮೇಲೆ ದೀಪ ಕಂಪಲ್ಸರಿ ಹಚ್ಲೇಬೇಕು. ಏನ್ ಮೇಡಮ್ ಅದು ದೀಪ ಯಾವ ತರ?
ಅದೇ ಅದು ತುಪ್ಪದ ದೀಪ, ಅದು ಅವ್ರು ಎಷ್ಟು ವೀಕ್ಸ್ ಹೇಳಿರ್ತಾರೆ ಅಷ್ಟು ತುಪ್ಪದ ದೀಪ ನಾವು ಎವ್ರಿ ವೀಕ್ ಬಂದು ಹಚ್ಚಬೇಕು. 21 ವಾರ ಹೇಳಿರೋರ್ಗೆ 21 ದೀಪ, 18 ವಾರ ಹೇಳಿರೋರ್ಗೆ 18, 5 ಹೇಳಿರೋರ್ಗೆ 5 ದೀಪ, ಈ ಥರ ಆ ತುಪ್ಪದ ದೀಪ ಹಚ್ಬಿಟ್ಟು ಆಮೇಲೆ ಬಂದು ನಾವು ಕಾಯಿ ಪ್ರದಕ್ಷಿಣೆ ಹಾಕಬೇಕು, ಕಾಯಿ ಹಿಡ್ಕೊಂಡು. ಅಂದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ಕರ್ಮಗಳ ಹೊರೆ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ. ಹಾಗೆ ದೇವಸ್ಥಾನಕ್ಕೆ ಬಂದ್ರೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಏನಾದ್ರು ಇದೆಯಾ ಮೇಡಮ್? ಇಲ್ಲ ಸರ್. ಅಂದ್ರೆ ದೂರದಿಂದ ಬರ್ತಿರ್ತಾರಲ್ಲ, ದೂರದಿಂದ ಬರೋರ್ಗೆ 150 ಕಿಲೋಮೀಟರ್ ಒಳಗಡೆ ಇರೋರ್ಗೆ ಪ್ರತಿ ವಾರ ಬಂದು ಕಟ್ಬಿಟ್ಟು ಹೋಗ್ಬೇಕು. ಸಂಡೇ ಟು ಸ್ಯಾಟರ್ಡೆ ಯಾವ್ದಾದ್ರು ಒಂದು ದಿವಸ ಅವ್ರು ಸೆಲೆಕ್ಟ್ ಮಾಡಿದ್ರೆ ಅದೇ ವಾರ ಬಂದು ಹೋಗ್ಬೇಕು. 150 ಕಿಲೋಮೀಟರ್ ದೂರ ಇರೋರು ಫಸ್ಟ್ ಡೇ ಬಂದು ಆ ಕಾಯಿ ತಗೊಂಡು ಹೋದ್ರೆ ಆ ಸರ್ ಏನ್ ಹೇಳಿರ್ತಾರೆ 21 ವಾರ 18 ಅವ್ರ ಮನೆಯಲ್ಲೇ ಪೂಜೆ ಮಾಡಿ ಲಾಸ್ಟ್ ವಾರ ಬಂದು ಇಲ್ಲಿ ಹೋಮ ಮಾಡಿಸಿ ಇದ್ ಮಾಡ್ಬೇಕು. ಹೌದಾ ಮೇಡಮ್? ಪ್ರತೀಕ್ಷೆ ಆಗಿರುವಂತ ಹೇಳಿರುವಂತ 21 ವಾರಗಳಲ್ಲಿ ಮೊದಲು 9 ವಾರ ನವಗ್ರಹ ದೋಷ ಪರಿಹಾರ ಆಗುತ್ತೆ. 10ನೇ ವಾರ ಮೃತ್ಯುಂಜಯ, 11ನೇ ವಿಶ್ವಂಬರ ಅಂದ್ರೆ ಗಣಪತಿ, 11ನೇ ವಾರ ನೆಕ್ಸ್ಟ್ ನೀವು ಯಾವ ವಾರ ಬಂದ್ರೆ ಅದೇ ವಾರ ಬರಬೇಕು. ಆ ವಾರ ಒಂದು ಬರಕಾಲ ನೆಕ್ಸ್ಟ್ ಅದೇ ವಾರ ಕಂಟಿನ್ಯೂ ಮಾಡಬೇಕು. ಮಾಡೋ ನಿಷ್ಠೆ ಇಲ್ಲಿ ಬಂದ ಬೆಳಗ್ಗೆ ಸಮಾಧಾನ ಶಾಂತಿಯಿಂದ ಮಾಡಬೇಕು. ಯಾಕೆ ಅಂದ್ರೆ ನಿಮ್ಮಲ್ಲಿ ಕೋಪ ಆವೇಶ ಬರ್ತಾ ಇರ್ತದೆ, ಕಾರಣ ಅಲ್ಲಿರೋ ದೋಷಗಳು ನಿಮ್ಮಲ್ಲಿ ಇನ್ನೂ ಜಾಸ್ತಿ ಬಿಡುಗಡೆ ಮಾಡುತ್ತೆ. ಕಿರಿಕಿರಿ ಮಾಡಿಸಿ ಇನ್ನೊಬ್ಬರ ದೋಷ ನೀವು ಓದ್ಕೊಂಡು ಹೋಗ್ತೀರಾ, ಅದನ್ನ ಮಾಡಬೇಡಿ. ಟೈಮ್ ಇದ್ದಾಗ ಬಂದು ಮಾಡ್ಕೊಂಡು ಹೋಗಿ, ಯಾವ ಅದು ವಾರ ಬನ್ನಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಧೋಕ್ಷಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀ ವಿಷ್ಣಾಯ ನಮಃ, ಅಚ್ಛಾಯ ನಮಃ, ಕೂರ್ಮಾಯ ನಮಃ, ಹರಾಯ ನಮಃ, ವಾಮನಾಯ ನಮಃ, ಸತ್ಯಾಯ ನಮಃ, ವರುಣಾಯ ನಮಃ, ಅಲ್ಪಾಯ ನಮಃ, ಗುರುವೇ ನಮಃ, ಕೃಷ್ಣಾಯ ನಮಃ. ಪಂಚಮುಖಿ ಆಂಜನೇಯ ಸಮ್ಮುಖೇನ ಶ್ರೀ ಗುರು ರಾಘವೇಂದ್ರ ಮನೋವಾಂಛ ಫಲ ಸಿದ್ಧ್ಯರ್ಥಂ ಮನಸ ವಾಚ ಫಲಪೂಜಾಂ ಇಟ್ಕೊಳ್ಳಿ. ನಿಮ್ಮ ಹೆಸರು ನಕ್ಷತ್ರ ಬಲಭಾಗದಲ್ಲಿ ಇಟ್ಕೋಬೇಕು. ಹಾಗೆ ವೀಕ್ಷಕರೇ, ಈ ಕಾಯಿ ಕಟ್ಟೋ ವಿಧಾನ ಇದೆಯಲ್ಲ, ಇದು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಲ್ಲಿರುತ್ತೆ. ಹಾಗಾಗಿ ಗುರುಗಳನ್ನು ಕೇಳಿಕೊಂಡು ಸೂಕ್ತವಾಗಿ ಕಟ್ಟಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹೇಳಿಮ್ಮ ಮುಂದುವರಿಸಿಮ್ಮ, ಹೇಳಿಮ್ಮ. ಇವತ್ತು ಸಂಕಲ್ಪ ಮಾಡಿಸಿದ್ದು ಲೆಕ್ಕ ಬರಲ್ಲ. ನಿಮ್ದು 18 ವಾರ 21 ವಾರ ಹೇಳಿರ್ತಾರಲ್ವಾ, ಇವತ್ತಿಂದು ಲೆಕ್ಕ ಬರಲ್ಲ. ಕೇಳಿಸ್ಕೊಳ್ಳಿ, ಕೇಳಿಸ್ತಾ ಇದ್ಯಾ ಗುರುಗಳೇ? ಸ್ವಲ್ಪ ಜಾಗ. ಇವತ್ತಿಂದು ಲೆಕ್ಕ ಬರಲ್ಲ. ನೆಕ್ಸ್ಟ್ ಸೋಮವಾರದಿಂದ ಭಾನುವಾರವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ. ನೀವು ಬೇರೆ ದಿನ ಸ್ಟಾರ್ಟ್ ಮಾಡಬಹುದು. ಸೋಮವಾರದಿಂದ ಯಾವ ದಿನನಾದ್ರೂ ಸ್ಟಾರ್ಟ್ ಮಾಡಬಹುದು. ಗುರುವಾರ ಭಾನುವಾರ ದೇವಸ್ಥಾನ ತುಂಬಾ ರಶ್ ಇರುತ್ತೆ, ಅರ್ಜೆಂಟಿಗೆ ಹೋಗಕ್ಕಾಗಲ್ಲ. ಮತ್ತೆ ನೀವು ಯಾವತ್ತು ಪೂಜೆ ಸ್ಟಾರ್ಟ್ ಮಾಡ್ತೀರಾ ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ತಿನ್ನೋ ಹಂಗಿಲ್ಲ, ಆ ದಿನ ಮಾತ್ರ. ರಾಯರು ಅಡ್ಡ ನಿಂತವ್ರು ಈ ಕಾಯಿನ ತಗೊಂಡು ದೇವ್ರ ಮುಂದೆ ಇಟ್ಟು ನಾವು ಅದಕ್ಕೆ ದೀಪ ತಗೊಂಡು 5 ರೌಂಡ್ ಪ್ರದಕ್ಷಿಣೆ ಹಾಕಿ, ಆಮೇಲೆ ಕಾಯಿ ಇಟ್ಕೊಂಡು 16 ರೌಂಡ್ ಪ್ರದಕ್ಷಿಣೆ ಹಾಕಿ, ಅದಾದ್ಮೇಲೆ ಕಾಯಿನ ಕಟ್ಟಿ ಆದ್ಮೇಲೆ 3 ರೌಂಡ್ ಪ್ರದಕ್ಷಿಣೆ ಹಾಕಿ. ಹಾಗೆ ಮೇಡಮ್, ಈಗ ಈ ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತಾದಿಗಳಿಗೆ ಒಂದು ಮಾತಲ್ಲಿ ಹೇಳಿ ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ದೇವಸ್ಥಾನದ ಬಗ್ಗೆ. ಅದೇ ಇದು ದೇವಸ್ಥಾನ ಫೇಮಸ್ ಆಗಿರೋದೇ ಈ ಕಾಯಿ ಕಟ್ಟೋದ್ರಿಂದ, ಅದ್ರದೇ ಇದು ಸ್ಪೆಷಾಲಿಟಿ. ಸೊ ನಂಬಿಕೆ ಇಟ್ಟು ಬನ್ನಿ, ಏನೇ ಕಷ್ಟ ಇದ್ರು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಧನ್ಯವಾದ ಮೇಡಮ್, ನಿಮ್ಮ ಅದ್ಭುತವಾದ ಅನಿಸಿಕೆ ಮತ್ತು ಅಭಿಪ್ರಾಯ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಅಮೂಲ್ಯವಾದ ಸಮಯ ವೆಚ್ಚಿಸಿದ್ದಕ್ಕಾಗಿ ಮಂಜು 09 ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು.
ಪ್ರಸಾದ. ನನ್ ಪ್ರಸಾದ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ ತರ ಮೇಡಮ್? ಪ್ರಸಾದ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಅದರಲ್ಲೂ ಇಲ್ಲೊಂದೇನು ಸ್ಪೆಷಾಲಿಟಿ ಅಂತಂತಂದ್ರೆ ನಾವೇ ಸರ್ವ್ ಮಾಡ್ಕೋಬಹುದು. ನಮ್ಗೆ ಎಷ್ಟು ಬೇಕು ಅಷ್ಟು ಹೊಟ್ಟೆ ತುಂಬಾ ನಾವೇ ಸರ್ವ್ ಮಾಡ್ಕೋಬಹುದು. ಸೊ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿರಲ್ಲ ಬಂದದ ದಿವಸ ಎಲ್ಲ ಇಡೀ ದಿನ. ಸೊ ಅವರು ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ ಮಾಡಿರ್ತಾರೆ ಪ್ರಸಾದ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬಾ ತಿನ್ಬೋದು ನಾವೇ ಸರ್ವ್ ಮಾಡ್ಕೊಂಡು. ಅದೊಂದು ಇಲ್ಲಿ ಸ್ಪೆಷಾಲಿಟಿ.